ಕೃಷ್ಣಂ ವಂದೇ ಜಗದ್ಗುರುಂ. ನಮ್ಮ ಸನಾತನ ಧರ್ಮದಲ್ಲಿ ಪರಮಾತ್ಮನಾದ ಶ್ರೀಕೃಷ್ಣನೇ ಏಕೈಕ ಮೂಲ ಗುರು. ಶ್ರೀಕೃಷ್ಣನು ಇಡೀ ವಿಶ್ವಕ್ಕೆ ಗುರುವಾಗಿದ್ದಾನೆ. ಈ ಭೌತಿಕ ಜೀವನದಲ್ಲಿ ನಮಗೆ ಈ ದೇಹವು ನಮ್ಮ ಪೋಷಕರಿಂದಲೇ ದೊರೆತಿರುವುದರಿಂದ ಅವರೇ ನಮ್ಮ ಎರಡನೇ ಗುರುಗಳು. ಗುರುಪೂರ್ಣಿಮೆಯು ಋಷಿ ವೇದವ್ಯಾಸರ ಜನ್ಮದಿನವಾಗಿದೆ. ಮಹಾಭಾರತದ ಪ್ರಕಾರ ಋಷಿ ವೇದವ್ಯಾಸರು ಋಷಿ ಪರಾಶರ ಮತ್ತು ದೇವಿ ಸತ್ಯವತಿಯ ಪುತ್ರನಾಗಿದ್ದರು. ತಮ್ಮ ಕಪ್ಪು ಮೈಬಣ್ಣದ ಕಾರಣದಿಂದಾಗಿ ಅವರನ್ನು ಕೃಷ್ಣ ಎಂದು ಕರೆಯಲ್ಪಟ್ಟರು ಮತ್ತು ಅವರು ಜನಿಸಿದ ದ್ವೀಪದ ಹೆಸರು ದ್ವೈಪಾಯನವಾಗಿದ್ದರಿಂದ ಅವರನ್ನು ಕೃಷ್ಣ ದ್ವೈಪಾಯನ ಎಂದು ಕರೆಯಲಾಗುತ್ತದೆ. ಅವರನ್ನು ಸಾಕ್ಷಾತ್ ವಿಷ್ಣುವಿನ ಅವತಾರವೆಂದು ಪರಿಗಣಿಸಲಾಗುತ್ತದೆ. ಹಿಂದೂ ಸಂಪ್ರದಾಯದ ಪ್ರಕಾರ ಅವರು ವೇದಗಳ ಎಲ್ಲ ಮಂತ್ರಗಳನ್ನು ಸಂಕಲಿಸಿದವರು. ಇವರು ವೇದಗಳನ್ನು ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತು ಅಥರ್ವವೇದ ಎಂಬ 4 ಭಾಗಗಳಾಗಿ ವಿಂಗಡಿಸಿದವರು. ಇವರು 18 ಪುರಾಣಗಳು ಮತ್ತು ಬ್ರಹ್ಮಸೂತ್ರಗಳನ್ನು ರಚಿಸಿದವರು. ಇವರು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರಾಗಿದ್ದಾರೆ. ಇವರು ದೇವಿ ವಾಟಿಕಳನ್ನು ವಿವಾಹವಾದರು ಮತ್ತು ಅವರಿಗೆ ಶುಕದೇವ ಎಂಬ ಮಹಾನ್ ಪುತ್ರನಾಗಿದ್ದನು. ಒಮ್ಮೆ ಕಾಶಿ ಕ್ಷೇತ್ರದಲ್ಲಿ ವೇದನಿಧಿ ಮತ್ತು ವೇದಾವತಿ ಎಂಬ ದಂಪತಿ ವಾಸಿಸುತ್ತಿದ್ದರು. ಈ ದಂಪತಿ ಪ್ರತಿದಿನ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಭೇಟಿ ನೀಡುತ್ತಿದ್ದರು ಮತ್ತು ಋಷಿ ವೇದವ್ಯಾಸರನ್ನು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡುವುದನ್ನು ವೀಕ್ಷಿಸುತ್ತಿದ್ದರು. ಒಂದು ದಿನ ಈ ಬ್ರಾಹ್ಮಣ ದಂಪತಿ ಋಷಿ ವೇದವ್ಯಾಸರನ್ನು ತಮ್ಮ ಮನೆಗೆ ಆಹ್ವಾನಿಸಿ ಅವರ ಸೇವೆ ಮಾಡುವ ಅವಕಾಶವನ್ನು ಕೋರಿದರು. ಅವರು ಋಷಿ ವೇದವ್ಯಾಸರ ಪೂಜೆಗಾಗಿ ಶಾಲಿಗ್ರಾಮ, ತುಳಸಿ ದಳಗಳು ಮತ್ತು ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿದರು. ಋಷಿ ವೇದವ್ಯಾಸರು ಅವರ ಮನೆಗೆ ಭೇಟಿ ನೀಡಿ ಅವರ ಆತಿಥ್ಯವನ್ನು ಸ್ವೀಕರಿಸಿದರು. ದಂಪತಿಗಳ ಭಕ್ತಿಗೆ ಮೆಚ್ಚಿದ ಋಷಿ ವೇದವ್ಯಾಸರು ತಮಗೆ ಬೇಕಾದ ವರವನ್ನು ಕೇಳುವಂತೆ ಅವರಿಗೆ ಹೇಳಿದರು. ಆ ದಂಪತಿಗೆ ಮಕ್ಕಳಿರಲಿಲ್ಲ. ಅದರಿಂದ ಅವರು ಋಷಿಯಲ್ಲಿ ಸಂತಾನ ಭಾಗ್ಯವನ್ನು ಕೋರಿದರು. ಋಷಿ ವೇದವ್ಯಾಸರ ಆಶೀರ್ವಾದದಿಂದ ಅವರಿಗೆ ಸಂತಾನ ಭಾಗ್ಯ ಲಭಿಸಿತು. ನಂತರ ತಾವು ಮತ್ತೆ ಯಾವಾಗ ಅವರ ದರ್ಶನವನ್ನು ಪಡೆಯಬಹುದು ಎಂದು ದಂಪತಿ ಋಷಿ ವೇದವ್ಯಾಸರನ್ನು ಕೇಳಿದರು. ಅದಕ್ಕೆ ಋಷಿ ವೇದವ್ಯಾಸರು, ಆಷಾಢ ಮಾಸದ ಹುಣ್ಣಿಮೆಯ ದಿನ ನನ್ನ ಜನ್ಮದಿನ. ಅಂದು ಗುರು ಸ್ವರೂಪರಾದವರನ್ನು ಯಾರು ಪೂಜಿಸುತ್ತಾರೋ ಅದು ನನ್ನನ್ನೇ ಪೂಜಿಸಿದ್ದಂತಾಗುತ್ತದೆ ಎಂದು ಅವರಿಗೆ ಹೇಳಿದರು. ಹೀಗೆ ಹೇಳುತ್ತಾ ಋಷಿ ವೇದವ್ಯಾಸರು ಅವರಿಗೆ ಮರದಿಂದ ಮಾಡಿದ ಸಿಂಹಾಸನವೊಂದನ್ನು ನೀಡಿ ಅದು ವ್ಯಾಸಪೀಠವೆಂದು ತಿಳಿಸಿದರು. ಇದನ್ನು ತಮ್ಮ ಮನೆಯಲ್ಲಿ ಇರಿಸಿಕೊಳ್ಳುವವರಿಗೆ ಸಕಲ ಶುಭಗಳು ಲಭಿಸುತ್ತವೆ. ಅವರಿಗೆ ಸಂತಾನ ಭಾಗ್ಯ ಹಾಗೂ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಅವರು ಧರ್ಮ ಮತ್ತು ಜ್ಞಾನದ ಮಾರ್ಗದಲ್ಲಿ ನಡೆಯುತ್ತಾರೆ ಮತ್ತು ಇದು ಕುಟುಂಬಕ್ಕೆ ಕೀರ್ತಿ ಹಾಗೂ ಖ್ಯಾತಿಯನ್ನು ತಂದುಕೊಡುತ್ತದೆ. ಈ ವ್ಯಾಸಪೀಠದ ಮೇಲೆ ಪವಿತ್ರ ಗ್ರಂಥವನ್ನು ಇರಿಸಿ ಪೂಜಿಸುವುದರಿಂದ ಜೀವನದಲ್ಲಿ ಸಕಲ ಮಂಗಳಗಳು ಉಂಟಾಗುತ್ತವೆ. ಹೀಗೆ ಮರದ ವ್ಯಾಸಪೀಠವನ್ನು ನೀಡಿದ ನಂತರ ಋಷಿ ವೇದವ್ಯಾಸರು ಅಲ್ಲಿಂದ ಅದೃಶ್ಯರಾದರು. ಅಂದಿನಿಂದ ಗುರುಪೂರ್ಣಿಮೆಯ ಶುಭ ಸಂದರ್ಭದಲ್ಲಿ ನಾವು ನಮ್ಮ ಎಲ್ಲಾ ಗುರುಗಳನ್ನು ಹಾಗೂ ಸಂಪೂರ್ಣ ಗುರು ಪರಂಪರೆಯ ಎಲ್ಲಾ ಗುರುಗಳನ್ನು ಪೂಜಿಸುತ್ತೇವೆ ಮತ್ತು ಅವರಲ್ಲಿ ಋಷಿ ವೇದವ್ಯಾಸರ ಸ್ವರೂಪವನ್ನು ಕಾಣುತ್ತೇವೆ. ಇದು ಋಷಿ ವೇದವ್ಯಾಸರ ಜನ್ಮದಿನವಾಗಿರುವುದರಿಂದ ಈ ದಿನದಂದು ಅವರ ಧ್ಯಾನ ಶ್ಲೋಕ ಮತ್ತು ಪವಿತ್ರ ಮಂತ್ರಗಳನ್ನು ಪಠಿಸುವುದರಿಂದ ನಮಗೆ ಸಂಪೂರ್ಣ ಗುರು ಅನುಗ್ರಹ ಲಭಿಸುತ್ತದೆ. ಈ ಮರದ ವ್ಯಾಸಪೀಠವನ್ನು ಋಷಿ ವೇದವ್ಯಾಸರ ಪೀಠ ಎಂದು ಕರೆಯಲಾಗುತ್ತದೆ. ಇದರ ಮೇಲೆ ಪವಿತ್ರ ಗ್ರಂಥಗಳನ್ನು ಇರಿಸಿ ಪೂಜಿಸುವುದು ಅತ್ಯಂತ ಶುಭಕರವೆಂದು ಹೇಳಲಾಗುತ್ತದೆ. ಲೌಕಿಕ ಜೀವನದಲ್ಲಿ ಗುರುವಿನ ನಂತರ ನಮ್ಮ ಮೊದಲ ಗುರು ತಂದೆಯಾಗಿರುವುದರಿಂದ ಈ ದಿನದಂದು ತಂದೆಗೆ ವಸ್ತ್ರ, ಉಡುಗೊರೆಗಳು, ಸಿಹಿ ತಿಂಡಿಗಳು ಮತ್ತು ಪವಿತ್ರ ಗ್ರಂಥಗಳನ್ನು ನೀಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ವ್ಯಾಸಪೀಠದ ಮೇಲೆ ಪಂಚಾಂಗ ಗ್ರಂಥ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಗ್ರಂಥ ಮತ್ತು ಭಾಗವತದಂತಹ ಪವಿತ್ರ ಗ್ರಂಥಗಳನ್ನು ಇರಿಸಿ ಪೂಜಿಸುವುದು ಅತ್ಯಂತ ಶುಭಕರವಾಗಿದೆ. ವೇದಾಂಗಗಳ ಪ್ರಕಾರ ಪವಿತ್ರ ಗ್ರಂಥಗಳನ್ನು ಕೈಯಲ್ಲಿ ಹಿಡಿದು ಓದಿದಾಗ ಜ್ಞಾನವು ಕೇವಲ ಕೈಯಲ್ಲಿಯೇ ಉಳಿಯುತ್ತದೆ. ಆದರೆ ವ್ಯಾಸಪೀಠದ ಮೇಲೆ ಇರಿಸಿ ಓದಿದಾಗ ಆ ಜ್ಞಾನವು ನೇರವಾಗಿ ನಮ್ಮ ಮನಸ್ಸನ್ನು ತಲುಪುತ್ತದೆ ಎಂದು ನಂಬಲಾಗಿದೆ. ಗುರುಪೂರ್ಣಿಮೆಯಂದು ನಮ್ಮ ಗುರುಗಳು ಮತ್ತು ಆಚಾರ್ಯರನ್ನು ಪೂಜಿಸುವುದರಿಂದ ಜಾತಕದಲ್ಲಿನ ಗುರುಬಲ ಹೆಚ್ಚಾಗುತ್ತದೆ ಮತ್ತು ಇದು ಸಂಪೂರ್ಣ ಗುರು ಅನುಗ್ರಹವನ್ನು ಪಡೆಯಲು ಇರುವ ಸುಲಭ ಮಾರ್ಗವಾಗಿದೆ. ಈ ದಿನದಂದು ಸಮಸ್ತ ಗುರು ಪರಂಪರೆಯನ್ನು ಪೂಜಿಸುವುದು, ಗುರು ರಾಘವೇಂದ್ರರ ಬೃಂದಾವನದ ದರ್ಶನ ಪಡೆಯುವುದು ಅಥವಾ ಯಾವುದೇ ಗುರು ಸನ್ನಿಧಿಗೆ ಭೇಟಿ ನೀಡುವುದು ಅತ್ಯಂತ ಮಂಗಳಕರವಾಗಿದೆ.
ಈ ದಿನದಂದು ಗುರು ದಕ್ಷಿಣಾಮೂರ್ತಿಯ ವಿಗ್ರಹಕ್ಕೆ ಅಭಿಷೇಕ ಮಾಡಿಸುವುದು, ಗುರು ದಕ್ಷಿಣಾಮೂರ್ತಿ ಸ್ತೋತ್ರಗಳನ್ನು ಪಠಿಸುವುದು, ರಾಯರ ಮಠಕ್ಕೆ ಭೇಟಿ ನೀಡಿ ಗುರು ರಾಘವೇಂದ್ರರ ಮಂತ್ರಾಕ್ಷತೆಯನ್ನು ಸ್ವೀಕರಿಸುವುದು ರಾಯರ ಅನುಗ್ರಹವನ್ನು ಪಡೆಯಲು ಸಹಕಾರಿಯಾಗಿದೆ. ಈ ದಿನ ಗುರುರಾಯರ ಅಥವಾ ಗುರುಗಳ ಪಾದುಕೆಗಳ ಪೂಜೆ ಮಾಡುವುದು ಅತ್ಯಂತ ಶುಭಕರವಾಗಿದೆ. ಗುರು ಪೂರ್ಣಿಮೆಯಂದು ಸ್ವೀಕರಿಸಿದ ಮಂತ್ರಾಕ್ಷತೆಯನ್ನು ನಮ್ಮ ಪ್ರಮುಖ ಕಾರ್ಯಗಳು ಅಥವಾ ಕೆಲಸಗಳಿಗೆ ಹೋಗುವಾಗ ಜೊತೆಯಲ್ಲಿ ಕೊಂಡೊಯ್ಯುವುದರಿಂದ ಬಹಳ ಪ್ರಯೋಜನಕಾರಿಯಾಗಿದೆ. ಈ ದಿನದಂದು ಗುರು ದತ್ತಾತ್ರೇಯರಿಗೆ ಕಡಲೆ ಹಾರವನ್ನು ಅರ್ಪಿಸುವುದು ಮತ್ತು ಈ ದಿನ ದತ್ತಾತ್ರೇಯ ವಜ್ರ ಕವಚವನ್ನು ಪಠಿಸುವುದು ಅತ್ಯಂತ ಫಲಪ್ರದವಾಗಿದೆ. ಸಮೀಪದ ಔದಂಬರ ಮರದ ಬಳಿಗೆ ಹೋಗಿ ಅಲ್ಲಿ ದೀಪವನ್ನು ಅರ್ಪಿಸುವುದು, ಪ್ರದಕ್ಷಿಣೆ ಹಾಕುವುದು ಮಂಗಳಕರವಾಗಿರುತ್ತದೆ. ಗುರು ಪೂರ್ಣಿಮೆಯ ಮತ್ತೊಂದು ವಿಶೇಷತೆ ಎಂದರೆ ಈ ದಿನ ಶಿವಶಯನ ಉತ್ಸವವನ್ನು ಆಚರಿಸಲಾಗುತ್ತದೆ. ಭಗವಾನ್ ವಿಷ್ಣು ಹೇಗೆ ಯೋಗ ನಿದ್ರೆಗೆ ಹೋಗುತ್ತಾನೋ ಹಾಗೆಯೇ ಭಗವಾನ್ ಶಿವನು ಕೂಡ ಆಷಾಢ ಮಾಸದ ಹುಣ್ಣಿಮೆಯಂದು ಯೋಗ ನಿದ್ರೆಗೆ ಹೋಗುತ್ತಾನೆ. ತನ್ನ ಭಕ್ತರ ಪಾಪಗಳನ್ನು ಸ್ವೀಕರಿಸಿ ಅವುಗಳನ್ನು ತನ್ನ ಜಟೆಯಲ್ಲಿ ಬಿಗಿಯಾಗಿ ಕಟ್ಟಿಕೊಂಡು ಶಿವನು ಯೋಗ ನಿದ್ರೆಗೆ ಹೋಗುತ್ತಾನೆ ಎಂದು ನಂಬಲಾಗಿದೆ. ಈ ದಿನ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಶಿವನ ದರ್ಶನ ಪಡೆಯುವುದು ಮಂಗಳಕರವಾಗಿದೆ. ಶಿವನ ಅನುಗ್ರಹಕ್ಕಾಗಿ ಈ ದಿನ ದರ್ಬೆಯ ಆಸನದ ಮೇಲೆ ಕುಳಿತು ಶಿವನನ್ನು ಪೂಜಿಸಿ ಶಿವನ ಮಂತ್ರಗಳನ್ನು ಜಪಿಸಿ. ಇದಿಷ್ಟು ಗುರು ಪೂರ್ಣಿಮೆಯ ಮಹತ್ವದ ಬಗ್ಗೆ. ಶ್ರೀ ಗುರುಭ್ಯೋ ನಮಃ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.